ನೀರಿನ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ವ್ಯಕ್ತಿಯ ಭೀಕರ ಕೊಲೆ, ವೇಗವಾಗಿ ಗೂಡ್ಸ್ ವಾಹನದಲ್ಲಿ ಡಿಕ್ಕಿ ಹೊಡೆದು ಹತ್ಯೆ. ಆನಂದ್ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಪೋಲೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಮಧ್ಯಾಹ್ನ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು. ನಾಗೇಶ್ ಎಂಬಾತನಿಂದ ನಡೆದಿರುವಂತಹ ಕೃತ್ಯ ಇದು. ನಿನ್ನೆ ನೀರಿನ ವಿಚಾರವಾಗಿ ಆನಂದ್ ಮನೆ ಬಳಿ ಗಲಾಟೆ ನಡೆದಿತ್ತು. ಆನಂದ್ ಮನೆಯ ಸಿಂಟೆಕ್ಸ್ನಲ್ಲಿ ನೀರು ತುಂಬಿ ಪೋಲಾಗ್ತಿತ್ತು. ಈ ವೇಳೆ ಅಲ್ಲಿಗೆ ಬಂದ ನಾಗೇಶ್ ತಂದೆ ರಾಮಕೃಷ್ಣ, ಬಿಲ್ ಕಲೆಕ್ಟರ್ ಆಗಿರುವ ರಾಮಕೃಷ್ಣನಿಂದ ನೀರು ಪೋಲಾಗುತ್ತಿದ್ದಕ್ಕೆ ನಿಂದನೆ ಆರೋಪ. ಈ ವೇಳೆ ನಾಗೇಶ್ ಕುಟುಂಬಕ್ಕೂ ಆನಂದ್ ಕುಟುಂಬಕ್ಕೂ ಜಗಳ ನಡೆದಿತ್ತು. ಜಗಳದ ನಡುವೆ ಆನಂದ್ನಿಂದ ನಾಗೇಶ್ ತಾಯಿಗೆ ಹಲ್ಲೆ ಬಳಿಕ ತಾಯಿಯಿಂದ ಹೊರಗಡೆ ಕೆಲಸಕ್ಕೆ ತೆರಳಿದ್ದ ನಾಗೇಶ್ಗೆ ಮಾಹಿತಿ ವಿಚಾರ ತಿಳಿದು ಗೂಡ್ಸ್ ವಾಹನದಲ್ಲಿ ಮನೆಯ ಬಳಿ ಬರ್ತಿದ್ದ ನಾಗೇಶ್ ಈ ವೇಳೆ ರಸ್ತೆ ಬದಿಯ ಅಂಗಡಿ ಬಳಿ ನಿಂತಿದ್ದ ಆನಂದನ್ನ ಕಂಡು ನೇರವಾಗಿ ಗಾಡಿ ಚಲಾಯಿಸಿದ್ದ ನಾಗೇಶ್ ವೇಗವಾಗಿ ಬಂದು ನಿಂತಿದ್ದ ಆನಂದ್ಗೆ ಡಿಕ್ಕಿ ಹೊಡೆದಿತ್ತು. ಡಿಕ್ಕಿ ಹೊಡೆದ ಪರಿಣಾಮ ಆನಂದ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಘಟನೆ ಬಳಿಕ ತಾನೇ ಠಾಣೆಗೆ ಬಂದು ಶರಣಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಘಟನೆ ಸಂಬಂಧ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು.